ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಿರಿ ವಾಹಿನಿಯ ಭಕ್ತಾದಿಗಳೆಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮದೊಂದಿಗೆ ಮಾಡ್ಕೋತಾ ಇದ್ದೀನಿ. ನಾನು ಋಷಿಕಾ ನಾಗ್. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನವಾದಂತಹ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತೀವಿ. ಈ ದಿನಾನು ಕೂಡ ನಿಮ್ಗೆಲ್ಲರನ್ನು ಭಕ್ತಿ ಪ್ರಧಾನವಾಗಿರುವಂತಹ ಒಂದು ಆಚರಣೆಗೆ ನಾನು ಕರ್ಕೊಂಡು ಹೋಗೋಕೆ ಅಂತಾನೆ ಬಂದಿದ್ದೀನಿ. ಹೌದು, ಈ ದಿನ ಅಂದ್ರೆ ಡಿಸೆಂಬರ್ 30 ವೈಕುಂಠ ಏಕಾದಶಿಯ ಪ್ರಯುಕ್ತ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಾ ಇರುವಂತಹ ವಿಶೇಷವಾದ ಸನ್ನಿಧಿ ಅಂದ್ರೆ ನಮ್ಮ ಬೆಂಗಳೂರಿನ JP ನಗರದಲ್ಲಿರುವಂತಹ ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ದಿನ ವೈಕುಂಠ ಏಕಾದಶಿಯಲ್ಲಿ ನಾವು ಸ್ವರ್ಗದ ಬಾಗಿಲನ್ನ ನಿರ್ಮಾಣ ಮಾಡಿ ಭಗವಂತನ ದರ್ಶನವನ್ನ ಪಡೆದು ಅವನ ಕೃಪೆಗೆ ಪಾತ್ರರಾಗ್ತೀವಿ. ವೆಂಕಟರಮಣ ಗೋವಿಂದ. ವೈಕುಂಠ ಏಕಾದಶಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಇಹಲೋಕದಲ್ಲಿರುವಂತಹ ಎಲ್ಲ ಸುಖಗಳು ಕೂಡ ತಾತ್ಕಾಲಿಕವಾದದ್ದು. ಆ ಭಗವಂತನ ಪಾದವನ್ನು ನಾವು ಸೇರೋದೇ ನಿಜವಾಗ್ಲೂ ಶಾಶ್ವತವಾದಂತಹ ಸುಖ ಎಂದು ಭಾವಿಸಿ ಅದರ ನಿಮಿತ್ತವಾಗಿ ನಾವು ಸ್ವರ್ಗದ ಬಾಗಿಲನ್ನು ಕೂಡ ವೈಕುಂಠ ಏಕಾದಶಿನಲ್ಲಿ ಅನಾವರಣ ಮಾಡ್ತೀವಿ. ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಬಂಧನಗಳಾಗಿರಬಹುದು, ಸುಖ ವೈಭೋಗಗಳು ಎಲ್ಲವೂ ಕೂಡ ಕ್ಷಣಿಕವಾದದ್ದು. ಆ ಭಗವಂತನ ಸಾನ್ನಿಧ್ಯ ಮಾತ್ರ ಶಾಶ್ವತವಾಗಿ ನಮ್ಮೊಂದಿಗೆ ಯಾವತ್ತಿಗೂ ಇರಬೇಕಾಗಿರೋದು ಅನ್ನುವಂಥ ಅರಿವನ್ನ ಮೂಡಿಸುತ್ತಾ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿ ಮೋಕ್ಷವನ್ನ ಕರುಣಿಸಪ್ಪ ಅಂತ ಕೇಳ್ಕೊಳ್ಳೋದೇ ವೈಕುಂಠ ಏಕಾದಶಿಯ ವಿಶೇಷ. ಎಸ್ ವೀಕ್ಷಕರೇ, ಇವತ್ತಿನ ವೈಕುಂಠದಶಿ ಏಕಾದಶಿ ವಿಶೇಷವಾಗಿ ಆ ಶ್ರೀವಾರಿ ದರ್ಶನದೊಂದಿಗೆ ಆ ಶ್ರೀವಾರಿ ದರ್ಶನವನ್ನು ಪಡೆದಂತಹ ವಿಶೇಷ ವ್ಯಕ್ತಿಗಳಲ್ಲಿ ನಮ್ಮ ಜೊತೆಗೆ ಕೂಡ ಒಬ್ಬ ವಿಶೇಷ ವ್ಯಕ್ತಿ ಮಾತನಾಡಕ್ಕೆ ಸಿಕ್ಕಿದ್ದಾರೆ. ನಿಮ್ಗೆ ಈಗ ಆಲ್ರೆಡಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ನಾವು ಶ್ರೀನಿವಾಸನ ದರ್ಶನ ಪಡೆದು ಅವ್ರಿಗೆ ಹೇಗೆಲ್ಲ ಅನುಭವ ಆಗಿದೆ ಅಂತ ನಿಜಕ್ಕೂ ಕೂಡ ನನಗೆ ತುಂಬ ಖುಷಿ ಆಗ್ತದೆ ಅವ್ರನ್ನ ಮಾತನಾಡ್ಸೋದಕ್ಕೆ. ಬನ್ನಿ ಮಾತನಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ.
ನನ್ನ ಅನಿಸಿಕೆ ಏನು ಅಂತಂದರೆ, ಯಾರಿಗೇ ಇರಲಿ, ಭಕ್ತರೇ ಇರಲಿ, ನಾವೆಲ್ಲರೂ ಭಕ್ತರೇ, ಆದರೆ ಈ ರೀತಿ ವೈಕುಂಠ ಏಕಾದಶಿ ಸ್ವಾಮಿಗಳ ಒಂದು ದರ್ಶನ ಸಿಗೋದೇ ಒಂದು ಆಶೀರ್ವಾದ ನಮಗೆ. ಅದು ಅಪರೂಪ, ಯಾಕೆಂದರೆ ಪ್ರತಿ ಸಲವೂ ಸಿಗಲ್ಲ. ನಾವು ಎಲ್ಲೆಲ್ಲೋ ಬೇರೆ ಕಡೆ ಹೋಗ್ತಾ ಇರ್ತೀವಿ, ಆದರೆ ಹುಷಾರಿರಲಿಲ್ಲ, ಆ ಥರ ಏನಿಲ್ಲ. ಬಟ್ ಇಲ್ಲಿ ಬರೋಕ್ಕೂ ಒಂದು ಪುಣ್ಯ ಮಾಡಿರಬೇಕು ಅನ್ನೋದೇ ನನ್ನ ಅನಿಸಿಕೆ. ಚಿಕ್ಕ ವಯಸ್ಸಿಂದನೂ ತಿರುಪತಿಗೆ ಹೋಗೋದು, ವೆಂಕಟೇಶ್ವರ ಸ್ವಾಮಿ ಭಕ್ತರು ನಮ್ಮ ಮನೆಯಲ್ಲೆಲ್ಲ. ಸೊ ಪ್ರತಿ ವರ್ಷ ಇಲ್ಲಿಗೆ ಬರಬೇಕು, ವೆಂಕಟೇಶ್ವರ ಸ್ವಾಮಿ ಅವರ ಒಂದು ಆಶೀರ್ವಾದವನ್ನು ಪಡೆದ್ರೇ ನಮಗೆ ಇಡೀ ವರ್ಷ ಚೆನ್ನಾಗಿರುತ್ತೆ, ಒಂದು ನೆಮ್ಮದಿಯಾಗಿರುತ್ತೆ ಅನ್ನೋ ನಂಬಿಕೆ ಅಷ್ಟೇ. ಎಸ್ ಮೇಡಮ್, ನಮ್ಮದು ಭಕ್ತಿ ಸಿರಿ ಚಾನೆಲ್ ಆಗಿರೋದ್ರಿಂದ ಮಂಡ್ಯ ಸೊಸೆ ಅಂತಲೇ ಏನೋ ಹೆಸರುವಾಸಿಯಾಗಿರ್ತಕ್ಕಂಥ ನೀವು ನಮ್ಮ ಭಕ್ತಿ ಸಿರಿ ಚಾನೆಲಲ್ಲಿ ವೀಕ್ಷಿಸ್ತಾ ಇರುವಂತಹ ಭಕ್ತಾದಿಗಳಿಗೆ ನಮ್ಮ ಚಾನೆಲ್ ಬಗ್ಗೆ ಏನಾದರೂ ಒಂದು ಹಾರೈಕೆನ ಹೇಳೋದಾದರೆ ದಯಮಾಡಿ ತಿಳಿಸಿ. ವೆಂಕಟೇಶ್ವರ ಸ್ವಾಮಿ ನಂಬುದವರು ಯಾರಿಗೂ ಅನ್ಯಾಯ ಆಗೋಲ್ಲ, ಖಂಡಿತ. ದೇವರ ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ನಿಮ್ಮೊಟ್ಟಿಗೆ ಮಾತಾಡಿ ನಿಜಕ್ಕೂ ತುಂಬ ಖುಷಿ ಆಯಿತು. ಧನ್ಯವಾದಗಳು ಮೇಡಮ್. ಭಕ್ತಾದಿಗಳಿಗೆ ಆ ಶ್ರೀನಿವಾಸನ ದರ್ಶನ ಪಡೆದಂತಹ ಇನ್ನೊಬ್ಬರು ವಿಶೇಷವಾದಂತಹ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಶ್ರೀಹರಿ ನಾರಾಯಣನ ದರ್ಶನ ಪಡೆದು ಈ ವರ್ಷ ಹೇಗೆಲ್ಲ ಅನುಭವ ಆಗಿದೆ ಅವ್ರ ಬಾಯಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ನಾನು ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡುವಂಥದ್ದು ಖಂಡಿತ ನಮ್ಮ ವೀಕ್ಷಕರಿಗೆ ಏನೂ ಇರೋದಿಲ್ಲ, ಹೇಳೋ ಅವಶ್ಯಕತೆಯೂ ಇರೋದಿಲ್ಲ. ನೀವು ಈ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀಹರಿ ನಾರಾಯಣನ ದರ್ಶನ ಮಾಡೋದಕ್ಕೆ ಇಲ್ಲಿ ತಿರುಮಲಗಿರಿಗೆ ಬಂದಿದ್ದೀರಿ. ಆ ಸ್ವಾಮಿ ದರ್ಶನವನ್ನು ಪಡೆದು ನಿಮಗೆ ಹೇಗೆ ಅನುಭವ ಆಗ್ತಿದೆ, ದಯಮಾಡಿ ನಮ್ಮ ವೀಕ್ಷಕರ ಜೊತೆ ಒಂದು 2 ಮಾತುಗಳನ್ನ ಹಂಚ್ಕೋಬೇಕಾಗಿ ಕೋರ್ಬೋದು. ಹೊಸ ವರ್ಷನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಪಾಸಿಟಿವ್ ನೋಟ್. ಆಲ್ಮೋಸ್ಟ್ ಎಂಡ್ ಆಫ್ ದ ಇಯರ್, ಇಂಥ ಟೈಮಲ್ಲಿ ಇಂಥ ಒಳ್ಳೆ ಅವಕಾಶ, ಇಂಥ ಒಳ್ಳೆ ದರ್ಶನ, ಇಂಥ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅಂದರೆ ಯಾರು ಬೇಡ ಅಂತಾರೆ. ಇಟ್ಸ್ ಬೀನ್ ತುಂಬ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾಗರಾಜ್ ಸರ್ ಅವ್ರ ದಯೆಯಿಂದ ಪ್ರತಿ ಸಲ ಒಳ್ಳೆ ದರ್ಶನ ಸಿಗುತ್ತೆ. ನಾಗರಾಜ್ ಸರ್ ನಿಜವಾಗ್ಲೂ ಐ ಸ್ವೇರ್ ಎಷ್ಟು ಕ್ರೌಡ್ ಇರುತ್ತೆ, ಅದರಲ್ಲೂ ಪಾಪ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದು ಸ್ವಾಮಿಗಳ ಆಶೀರ್ವಾದ ಆಗಿರ್ಬೋದು, ದೇವರ ಆಶೀರ್ವಾದ ಆಗಲಿ ತೆಗೆಸ್ಕೊಡ್ತಾರೆ. ಸೊ ಪ್ರತಿ ವರ್ಷ ನಾವು ಉಪವಾಸ ಹಿಡಿತೀನಿ ನಾನು. ಸೊ ಹಾಗಾಗಿ ಈ ವರ್ಷನೂ ಹಿಡ್ದಿದ್ದೀನಿ. ಸೊ ನೋಡೋಣ, ಮುಂದಿನ ಈ 2025 ನಾಟ್ ಗ್ರೇಟ್ ಇತ್ತು. ಸೊ 2026 ಗ್ರೇಟ್ ಆಗಿರಲಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಈ ಪ್ರೋಗ್ರಾಮ್ಗಳನ್ನ ನೋಡ್ತಾರೋ, ಯಾರೆಲ್ಲ ಈ ಚಾನಲ್ನ ಫಾಲೋ ಮಾಡ್ತಾ ಇದ್ದಾರೋ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಜೀವನದಲ್ಲೂ ದೇವರು ಸುಖ, ಶಾಂತಿ, ನೆಮ್ಮದಿ, ಆಯುಷು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಹೇಳಿದ್ರಿ 2025 ಅಷ್ಟರ ಮಟ್ಟಿಗೆ ಏನು ಇದಾಗಿ ಕಾಣಿಸಿಲ್ಲ ಅಂತ. ಆದರೆ ವೈಕುಂಠ ಏಕಾದಶಿ ಮಾತ್ರ 2025ರಲ್ಲಿ 2 ಸತಿ ನಾವು ಆಚರಣೆ ಮಾಡಿದ್ವಿ. ಜನವರಿ, ಡಿಸೆಂಬರ್ 2 ಸತಿ ಸಿಕ್ಕಿರೋದು ನಿಜವಾಗ್ಲೂ ಅದೊಂದು ಪಾಸಿಟಿವ್ ಅಲ್ವಾ? ನೀವು ಹೇಳ್ದಾಗೆ ಈ ವರ್ಷ ನಾವು ವೈಕುಂಠ ಏಕಾದಶಿನ ಮುಗಿಸಿ ಶುರು ಮಾಡ್ತಿದ್ದೀವಿ ಸ್ಪೆಷಲಿ ಅಲ್ಲ, ಅದು ನಿಜವಾಗ್ಲೂ ಪಾಸಿಟಿವ್ ಸೈನ್. ತುಂಬ ಧನ್ಯವಾದಗಳು ಮೇಡಮ್, ನಮ್ಮ ಚಾನಲ್ ಜೊತೆ ನೀವು ಸಂಪರ್ಕ ಮಾಡೋದಕ್ಕೆ. ನಿಮ್ಮ ಭವಿಷ್ಯ ಕೂಡ ತುಂಬ ಬೆಳಕಾಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ,
ಆ ಭಗವಂತನ ದರ್ಶನ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಸಾಕ್ಷಾತ್ ಆ ತಿರುಮಲ ವೆಂಕಟೇಶ್ವರನ ದರ್ಶನವನ್ನೇ ಪಡೆದಷ್ಟ ಆನಂದ ಖಂಡಿತವಾಗಿ ನನ್ನ ಕಣ್ಣುಗಳಿಗೆ ಲಭಿಸಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಅಷ್ಟೇ ಆನಂದ ಸಿಕ್ಕಿದೆ ಈ ಭಗವಂತನ ದರ್ಶನದಿಂದ ಅಂತ ನಾನು ನಂಬಿದ್ದೀನಿ. ಇಷ್ಟು ಮಾತ್ರನೇ ಅಲ್ಲ, ವೈಕುಂಠ ಏಕಾದಶಿಯ ಈ ವಿಶೇಷ ದಿನದಂದು ಭಗವಂತನ ದರ್ಶನವನ್ನು ಪಡೆದು ನಿಮ್ಗೆಲ್ಲರಿಗೂ ಆ ಭಗವಂತ ತುಂಬ ಆಯುಷ್ಯ ಆರೋಗ್ಯ ಎಲ್ಲವನ್ನು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೋರ್ಕೋತಾ ಈ ಸಂಚಿಕೆಯನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.